ದೇವಸ್ಥಾನಕ್ಕೆ 7 ಗಂಟೆಗೆ ಹೋದ್ರಿಲ್ಲ ಅದರ ಓಪನಿಂಗ್ ಟೈಮಿಂಗ್ ಸರಿ ಹೌದು 7 ಕಾಲ ಹೊತ್ತಿಗೆ ಮಳೆ ಬಂತು ಮಳೆ ಹೋಯ್ತು. ಮಳೆ ಬಂದ ಲೆಕ್ಕಲ್ಲಿ 1-2 ಗಂಟೆ ತಿಕ್ಕಲ್ಲಿ ಸಿಕ್ತು. ಮಳೆ ಇಲ್ಲ ಎಂತ ರೈನ್ ಕೋಟ್ ಹಾಕಿದಾಗ ಅಷ್ಟು ಆಯ್ತಷ್ಟು ಅಷ್ಟು. ಇಲ್ಲಿ ಮಳೆ ಇಲ್ಲ ಹೆಂಗಾತು ಕೊಟ್ಟಿಯವರು ಸೂಪರ್. ನಮ್ಮ ಟೈಮಿಂಗ್ಸ್ ರಜ್ಜ ರಾಂಗ್ ಆತಲ್ಲ. ಮಧ್ಯಾಹ್ನ ಅದೇ ಮಧ್ಯಾಹ್ನ ಒಂದು 2-2:30 ಬಂದಿದ್ದಾರೆ. ಒಳ್ಳೆ ಆರಾಮಲ್ಲಿ ಈಗ ಕಾಲಿತ್ತದ. ಮತ್ತೆ ಉದ್ಯಪ್ಪ ಇದ್ದಷ್ಟು ಪಾರ್ಕಿಂಗ್ ಇತ್ತಿಲ್ಲ. ಮತ್ತೆ ಯಾರು ಹೇಳಿದ್ದಾರ ಆ ದಿನ ಕಾಲಿತ್ತು ಹಾಗಾಗಿ ಆ ದಿನ ಬನ್ನಿ ಹಾಗೆಲ್ಲ ಬಂದರೆ ವೇಸ್ಟ್. ಮಧ್ಯಾಹ್ನ ಮೇಲೆ ರಜ್ಜ. ಈಗ ನಾವು ಇಲ್ಲಿಂದ ಸೀದಾ ಬೀಚ್ ಯಾವುದು ಕಣ್ಣೂರು ಬೀಚ್. ಕಣ್ಣೂರಲ್ಲಿ ಯಾವುದೋ ಒಂದು ಬೀಚಿಗೆ ಯಾವ ಬೀಚ್ ಇಡೀ ನೋಡೇಗಷ್ಟೇ. ಇನ್ನು ಗೂಗಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾ ಅಲ್ಲಿಗೆ ಹೋಗ್ಬೋದು. ಲೊಕೇಶನ್ ಹಾಕಿ ಆಯ್ತು ಸೀದಾ ಹೋಗ್ಬೋದು. ಇಲ್ಲಿ ಸೈಡ್ ಕೊಡುವ ಜಂಬರೆಲ್ಲ ಇಲ್ಲೇ ಸೀದಾ ಮೇಲೆ ಹೋಗ್ಬೋದು. ಮೇಲೆ ಬಂದು ಸಡನ್ ಹಿಂಗೆ ಬ್ರೇಕ್ ಅದ ಓವರ್ಟೇಕ್ ಮಾಡಲ ನೋಡಿದು ಬ್ರೇಕ್ ಕೊಡೋದು. ಮತ್ತು ಯಾವ ಪುರುಷಾರ್ಥಕ್ಕೆ ಓವರ್ಟೇಕ್ ಮಾಡಲ ಹೇಳೋದು ಅಂತಿಲ್ಲ. ರೋಡ್ ಅಲ್ಲಿವರೆಗೆಲ್ಲ ಹಾಕಿದ್ದು, ಇಲ್ಲಿ ಕೊಟ್ಟಿಯವರೆಗೆ ರೋಡ್ ಹಾಕಿದ್ದು. ಎಲ್ಲಿಯೋ ದೊಡ್ಡ ಹಾಳೆ ಅಂತ ಸಿಕ್ಕಿದೆ. ಇಲ್ಲೇ ಮಡಿಕೇರಿ ಆಗಿ ಬರ್ತಾರೆ. ರೂಟ್ ಹೆಂಗಳ ಹತ್ರ ಕೇಳಿದ್ದು ಗೂಗಲ್ ಮ್ಯಾಪ್ ಹಾಕಿ ಬನ್ನಿ. ಇದು 2 ಸಿಗ್ನಲ್ ಹಾಕುತ್ತಾ ಇದ್ದು ಪುಣ್ಯಾತ್ಮ ಹೋಗಿ. ಒಂದು ಸಿಗ್ನಲ್ ಹಾಕಿದ್ರೆ ಕಾಣುತ್ತೆ ಇಲ್ಲಿ. ಮತ್ತೆ ಹೆಂಗ ಉದ್ಯಪ್ಪ ಕಾಫಿ ಕುಡಿದ ಹೋಟೆಲು ಇದು ಇದೆ. ಇಲ್ಲಿ ಒಂದು ಒಳ್ಳೆ ಪರೋಟ ಸಿಕ್ಕುತ್ತು. ಮತ್ತೆ ನಿಂಗೆ ಮತ್ತೆ ಬಟಾಟೆ ಕರಿ ಸಿಕ್ಕುತ್ತು, ಗಸಿ, ಮತ್ತೆ ಕಡಲೆಕಾಳು ಗಸಿ, ಮತ್ತೊಂದು ಗಸಿ. ಕಾಫಿ ಚಾ ಫಸ್ಟ್ ಕ್ಲಾಸ್ ಇದ್ದು ಅದಷ್ಟು ಸಿಕ್ಕುತ್ತು. ಒಳ್ಳೆ ಚಾ. ಹಂಗೆ ಹೋದಕ್ಕ ಮೋಸ ಇಲ್ಲ ಹಂಗಿತ್ತು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ಹೋಗೋಕ್ಕಾಗಿಲ್ಲ. ಎಂತಂದ್ರೆ ಇಲ್ಲಿ ಅದೇ ನಿಂಗೆ ಪ್ಯೂರ್ ವೆಜ್ ಆಗಿದ್ದರೆ ಲಗಾಡಿಲಿ ಲೆಕ್ಕ. ಅಪರೂಪಕ್ಕೆ ಇಲ್ಲಿ ಒಂದೊಂದು ಹೋಟ್ಲು ಸಿಕ್ಕುದು. ಹಂಗೆಲ್ಲ ಕತೆಗ ಸಿಟಿ. ಇನ್ನು ಹಿಂಗೆ ಆ್ಯಕ್ಚುಲಿ ಹೆಂಗೆ ಒಳ ಹೋಗಾಗ 10:00ವರೆಗೆ ಒಳ ಹೋಯ್ದೆ ಕ್ಯೂವಿಲ್ ನಿಂದದು. ಮತ್ತೆ ದರ್ಶನ ಎಲ್ಲಪ್ಪ 3:30 ಆಯ್ತು. ಮತ್ತೆ ಪ್ರಸಾದ ಎಲ್ಲ ಸಿಕ್ಕುತ್ತು. ದರ್ಶನ ಎಲ್ಲ ಆಯ್ಕಿತ್ತು. ಬಟ್ ನಿಂಗೆ 2 ಇದ್ದು. ಒಂದು ಮೇನ್ ಕ್ಯೂವಿಲ್ ನಿಂದು ಹೋಗೋದು, ಇನ್ನೊಂದು ಎಕ್ಸಿಟ್ ಇದರಲ್ಲಿ ಹೋಗೋದು. ಎಕ್ಸಿಟ್ ಒಳಗೆ ಹೋಗಿ ದೂರನ್ನ ನೋಡ್ಲೆ. ಬಟ್ ಪ್ರಾಬ್ಲಮ್ ಎಂತಾರೆ ಎಕ್ಸಿಟ್ ಇದರಲ್ಲಿ ಹೋಗಿ ದೂರಂದ ಹೋಗಿ ಪುನಃ ನಿಂಗೆ ಕ್ಯೂ ನಿಂದು ಹೋಗಿಕೊಳ್ಳಿದ್ದಾರೆ. ಆ ಕ್ಯೂ ತಾರಾಮರ ಓದ್ತಾ ಇದ್ದು. ಹಾಗಾಗಿ ಇದರಲ್ಲಿ ನಿಂದು ಎಷ್ಟೊತ್ತಾರು ತೊಂದರಲ್ಲಿ ನೋಡಿ ಹೋಗೋದು ಬೆಸ್ಟ್ ಐಡಿಯಾ ಅಲ್ಲ ಅನ್ಸುತ್ತು. ಮತ್ತೆ ಅದೇ ಒಂಚೂರು ಪೇಷನ್ಸ್ ಇಲ್ಲಿ ಕಾದುಕೊಂಡು ವೆಯ್ಟ್ ಮಾಡಬೇಕು. ಮತ್ತೆ ಆದಷ್ಟು ನಿಂಗೆ ಹೋಗಾಗ ಪ್ಲಾಸ್ಟಿಕ್ಕಿನ ತೆಕ್ಕೊಂಡು ಹೋಗಿಡಿ. ತೆಕ್ಕೊಂಡು ಹೋದ್ರೆ ಅಲ್ಲಿ ಹಾಕಿಡಿ. ಪ್ರಸಾದ ತೆಕ್ಕೊಂಡು ಇಲ್ದ್ರೆ ನಿಂಗೆ ಕೈ ಚೀಲ ಹಂಗಿಪ್ಪದು ಕೊಡ್ತಾವಿಲ್ಲ. ಒಂದು ತೆಕ್ಕೊಂಡು ಹೋಗೋದು ಒಳ್ಳೆ. ಅದೇ ತೆಕ್ಕೊಂಡು ಹೋಗೋದು ಬೆಸ್ಟ್. ಸೊ ಇದಿಷ್ಟು ಕತೆಗ ನೋಡ. ಇನ್ನೀಗ ಎಂತಾರು ವ್ಯೂ ಎಂತಾರು ಲಾಯ್ಕದ್ದು ಸಿಕ್ಕಿದರೆ ಅದಲ್ಲಿ ನಿಂಗೆ ತೋರಿಸುತ್ತೆ. ಅದೇ ಹಂಗೆ ಈಗಷ್ಟೇ ಹೇಳಿದ್ದು ಮಳೆ ಎಂತಾರಿದ್ದರೆ ಹೇಳ್ತೇನೆ ಹೇಳಿದ ಜಾಡಿ ಹುಟ್ಟಿ ಮಳೆ. ಒಂದು ರೋಡ್ ಕಾಣ್ತಿಲ್ಲ ಹೇಳುವಾಗ ಮಳೆ ಬರ್ತಾ ಇದ್ದು. ಇನ್ನೊಂದೇ ಹೆಂಗೋಗಿ ಒಂದು ಟೆಂಪಲ್ ಹಿಂಗೆ ಆಲ್ ಆಫ್ ಎ ಸಡನ್ ಒಂದು ಪ್ಲ್ಯಾನ್ ಆಯ್ತು. ಆ ಹೋಟ್ಲ್ ಹೇಳಿದಲ್ಲ ಅಲ್ಲಿ ಒಂದು ಟೆಂಪಲ್ನ ಹೇಳಿತ್ತಿದ್ದೆವು. ಹಾಗಾಗಿ ಅಲ್ಲಿಗೆ ಹೋಗಿ ಒಳ್ಳೆ ಹಾಕಿದ್ದು ಪೀಸ್ಫುಲ್ ಇದ್ದೋಳಿ. ಸೊ ಅದು 5 ಗಂಟೆಗೆ ಓಪನ್. ಈಗ 4:34 ಆಯ್ತು. ಗೂಗಲ್ ಅಕ್ಕ ಇನ್ನು 14 ನಿಮಿಷ ಇದ್ದಳು ಹೇಳ್ತೇವೆ 7 ಕಿಲೋಮೀಟರ್ ಇದ್ದೋಳಿ. ಸೊ ಅಲ್ಲಿಗೆ ಒಂದು ವಿಸಿಟ್ ಕೊಟ್ಟಿಕ್ಕೆ ಹೋಗೋದು. ಹೆಂಗೆ ಈಗ ಹೋಗ್ತಾ ಇಪ್ಪ ಪ್ರಕಾರ ಸನ್ಸೆಟ್ ಅಂತ ಕಾಣ ತೆಗೆದ್ರೆ ಅಕ್ಲಾಯ್ಕಲ್ಲಿ ಮುಗಿಲು ಇದ್ದು. ಹಿಂಗೆ ಈಗ ಮಿಡ್ಲಿ ಟೆಂಪಲಿಂಗ್ ಹೋಗ್ತಾ ಇದ್ದೆ ಹೇಳಿ ಹೇಳಿದ್ದಲ್ಲ, ಅದು ಮೃದಂಗ ಶೈಲೇಶ್ವರಿ ಟೆಂಪಲ್ ಹೇಳಿ ಆತ. ಹೆಂಗೆ ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಇಪ್ಪದು. ಆದರೆ ಹೆಂಗೆ ಬಂದೊಂದು ಯೂಟರ್ನ್ ಒಂದು ಜಾಸ್ತಿ ಆಗಿ ಒಂದು ಸರ್ಕಲ್ ಹೊಡೆದು ಈಗ ಪುನಃ ನಾವು ಯೂಟರ್ನ್ ಎಲ್ಲ ಆಗಿ ಪುನಃ ಮೈನ್ ರೋಡಿಗೆ ಎತ್ತಿತ್ತು. ಇನ್ನು ಆಲ್ಮೋಸ್ಟ್ 850 ಮೀಟ್ರ್ ಇಪ್ಪದು. ಅಲ್ಲೊಂದು ಲೆಫ್ಟ್ ತೆಕ್ಕೊಂಡ್ರೆ ಪ್ಲೇಸ್ ಎತ್ತಿತ್ತು. ಅಣ್ಣ ರಟ್ಟುಂಡು ಇಲ್ಲ. ಎಸ್ ಒಂದು ದೊಡ್ಡ ಬ್ಲಾಕ್ ಇದ್ದು ಬ್ಲಾಕ್ ಆಗಿ
ಆಯ್ತು ಟೆಂಪಲ್ ಹತ್ರ ಎತ್ತಿದ್ದಾಳೆ ಪ್ಲೇಸ್ ಎತ್ತಿತ್ತು ಬಾಳೆ ಫುಲ್ ಬಾಳೆ ಬಾಳೆ ಕೃಷಿ ಮಾಡಿದ್ದೊಟ್ಟಿಗೆ ಯಾವುದೋ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿದ್ದೆವು ನಾವು ಇಲ್ಲಿ ಮಾಡುವ ಮತ್ತೆ ಒಳ ಆಗ್ತಾರೆ ಒಳ ತೆಗೆದು ಆಗುತ್ತೆ ವಿಡಿಯೋ. Thampuran meditated by the temple pond. The goddess appeared before him, revealed only from the waist above. ಹೆಂಗೆ ಅಲ್ಲಿಂದ ಮತ್ತೆ ಸೀದಾ ಕಣ್ಣೂರು ಬೀಚಿನ ಹತ್ರ ಹೋದ್ದು. ಆ ಹೋಪಾಗ ವಿಡಿಯೋ ಅಂತ ಮಾಡಿದ್ದಿಲ್ಲ, ಜಸ್ಟ್ ಬೀಚಿನ ಫೋಟೋ ವಿಡಿಯೋ ತೋರಿಸ್ತೆ. ಮಳೆ ಮಾತ್ರ ಇತ್ತು ಒಳ್ಳೆದ.